ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕನ್ನಡದ ಮೊದಲ ರಾಜ ಯಾರು ಅಂತ ಯಾರನ್ನೇ ಕೇಳಿದ್ರು ಕೂಡ ನಮ್ಮೆಲ್ಲರ ಬಾಯಲ್ಲಿ ಬರೋ ಮೊದಲನೇ ಹೆಸರೇ ಮಯೂರ ವರ್ಮ ಅವರು. ಸಾಮಾನ್ಯ ಶಕ 345ರಲ್ಲಿ ಮಯೂರ ವರ್ಮರು ಬನವಾಸಿಯಲ್ಲಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಕನ್ನಡಿಗರ ಸ್ವತಂತ್ರ ಆಳ್ವಿಕೆ ಮತ್ತು ರಾಜಕೀಯ ಇತಿಹಾಸ ಶುರುವಾಯಿತು ಅಂತೆಲ್ಲ ನಾವೆಲ್ಲ ಓದ್ತಾ ಬಂದಿದ್ದೀವಿ. ಇತಿಹಾಸ ದರ್ಶನ ಸರಣಿಯಲ್ಲೂ ಕೂಡ ನಮಗೆ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಾಯಿತು. ಆದರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಮಯೂರ ವರ್ಮರು ಕದಂಬ ಸಾಮ್ರಾಜ್ಯದ ಧ್ವಜ ನೆಡೋದಕ್ಕೂ ಮುಂಚೆ ನಮ್ಮ ಕರ್ನಾಟಕದ ನೆಲದಲ್ಲಿ ರಾಜಕೀಯ ವ್ಯವಸ್ಥೆನೇ ಇರಲಿಲ್ವಾ? ಹಾಗಾದರೆ ಈ ಮಣ್ಣನ್ನು ಆಳಿದ ದೊರೆಗಳು ಯಾರೂ ಇರಲೇ ಇಲ್ವಾ? ಇದ್ರು. ಕದಂಬರು ಬರೋಕ್ಕೂ ಮುಂಚೆನೂ ಕೂಡ ನಮ್ಮ ನಾಡಲ್ಲಿ ಸ್ಟ್ರಾಂಗ್ ಆದ ಅವ್ರದ್ದೇ ಸೇನೆಯನ್ನು ಕೂಡ ಹೊಂದಿದ್ದ 4-5 ರಾಜ ಮನೆತನಗಳು ಇದ್ವು. ಇವರ ರಾಜಕೀಯ ಹೋರಾಟಗಳು, ಯುದ್ಧ ಮತ್ತು ಮೈತ್ರಿಗಳ ಬಗ್ಗೆ ನಮ್ಮ ಸಾಮಾನ್ಯ ಇತಿಹಾಸದ ಪುಸ್ತಕಗಳಲ್ಲಿ ಹೆಚ್ಚಾಗಿ ಬರೆದಿಲ್ಲ. ಆದರೆ ಇವರು ಹೆಣದ ರಾಜಕೀಯ ತಂತ್ರ, ಗಡಿ ರಕ್ಷಣೆ ಮತ್ತು ಆರ್ಥಿಕ ತಳಪಾಯದ ಮೇಲೇನೆ ಮುಂದೆ ಕದಂಬರು ಮತ್ತು ಗಂಗರು ಬೃಹತ್ ಸಾಮ್ರಾಜ್ಯಗಳನ್ನು ಕಟ್ಟೋಕೆ ಸಾಧ್ಯ ಆಯಿತು. ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಕದಂಬರಿಗೂ ಮುಂಚೆ ನಮ್ಮ ನಾಡನ್ನು ಆಳಿದ ಆ ಮರೆಯಾದ ರಾಜವಂಶಗಳ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ನಾವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಕಡೆತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಇತಿಹಾಸ ದರ್ಶನ ಸರಣಿ. ಬನವಾಸಿಯ ಪ್ರಭುಗಳು, ಚುಟು ಸಾತಕರ್ಣಿಗಳು. ಸ್ನೇಹಿತರ, ಕದಂಬರಿಗೂ ಮುಂಚೆ ಇಡೀ ಉತ್ತರ ಮತ್ತು ಮಧ್ಯ ಕರ್ನಾಟಕದ ರಾಜಕೀಯ ರಂಗದಲ್ಲಿ ಅತ್ಯಂತ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ದ ರಾಜವಂಶ ಅಂದರೆ ಅದು ಚುಟುಗಳು. ಇವ್ರನ್ನ ಇತಿಹಾಸದಲ್ಲಿ ಚುಟು ಸಾತಕರ್ಣಿಗಳು ಅಂತ ಕರೀತಾರೆ. ಇವರ ಆಳ್ವಿಕೆಯ ಕಾಲಘಟ್ಟ ಸಾಮಾನ್ಯ ಶಕ 1ನೇ ಶತಮಾನದ ಅಂತ್ಯದಿಂದ ಸಾಮಾನ್ಯ ಶಕ 3ನೇ ಶತಮಾನದವರೆಗೆ ಇತ್ತು. ಚುಟುಗಳ ರಾಜಕೀಯ ಹುಟ್ಟು ನೋಡೋದಾದರೆ ಮೂಲತಃ ಇವರು ದಕ್ಷಿಣ ಭಾರತವನ್ನು ಆಳ್ತಾ ಇದ್ದ ಬೃಹತ್ ಶಾತವಾಹನ ಸಾಮ್ರಾಜ್ಯದ ಸಾಮಂತರು. ಶಾತವಾಹನರ ಶ್ರೇಷ್ಠ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಮತ್ತು ವಸಿಷ್ಠ ಪುತ್ರ ಪುಳುಮಾವಿಯ ಕಾಲದಲ್ಲಿ ಕುಂತಲ ಪ್ರದೇಶ ಅಂದರೆ ಇಂದಿನ ಉತ್ತರ ಕರ್ನಾಟಕವನ್ನು ನೋಡ್ಕೊಳ್ಳೋದಕ್ಕೆ ಇಬ್ಬರನ್ನ ನೇಮಕ ಮಾಡ್ತಾರೆ. ಅವರೇ ಚುಟು ವಂಶದ ನಾಯಕರಾದ ಮಹಾರಥಿ ಮತ್ತು ಮಹಾಭೋಜ. ಈ ಇಬ್ಬರನ್ನು ಮಿಲಿಟರಿ ಮತ್ತು ಆಡಳಿತಾತ್ಮಕ ಹುದ್ದೆಗಳಲ್ಲಿ ನೇಮಕ ಮಾಡಲಾಗಿತ್ತು. ಆದರೆ ಸಾಮಾನ್ಯ ಶಕೆ 2ನೇ ಶತಮಾನದ ಉತ್ತರಾರ್ಧದಲ್ಲಿ ಶಾತವಾಹನ ಸಾಮ್ರಾಜ್ಯದ ಅಧಿಕಾರ ಬಿದ್ದಾಗ ಈ ರಾಜಕೀಯ ಪರಿಸ್ಥಿತಿಯನ್ನು ಅತ್ಯಂತ ಚಾಣಾಕ್ಷತನದಿಂದ ಬಳಸಿಕೊಂಡವರು ಚುಟುಗಳು. ಚುಟು ವಂಶದ ನಾಯಕರು ಶಾತವಾಹನರ ವಿರುದ್ಧ ರಾಜಕೀಯ ಬಂಡಾಯ ಎಬ್ಬಿಸಿ ತಮ್ಮ ಸಾರ್ವಭೌಮತ್ವವನ್ನು ಸಾರಿದ್ರು. ಸೋವರಿನ್ಸ್ ನಾವು ಅಂತ ಬನವಾಸಿಯನ್ನ ಅಂದರೆ ಅಂದಿನ ವೈಜಯಂತಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಸ್ವತಂತ್ರ ರಾಜಕೀಯ ಆಡಳಿತ ಸ್ಥಾಪನೆ ಮಾಡಿದ್ರು. ಇಂತಹ ಚುಟುಗಳ ರಾಜಕೀಯ ಇತಿಹಾಸದಲ್ಲಿ ಇಬ್ಬರು ಮಹಾನ್ ದೊರೆಗಳ ಹೆಸರು ಶಾಸನಗಳಲ್ಲಿ ಮತ್ತು ನಾಣ್ಯಗಳಲ್ಲಿ ನಿಖರವಾಗಿ ಸಿಗುತ್ತೆ. ಮೊದಲನೆಯವರು ಚುಟುಕುಲಾನಂದ ಸಾತಕರ್ಣಿ. ಇವರು ಚುಟು ರಾಜವಂಶದ ನೈಜ ರಾಜಕೀಯ ಸಂಸ್ಥಾಪಕ ಮತ್ತು ಅತ್ಯಂತ ಪ್ರಭಾವಿ ದೊರೆ. ಈ ಚುಟುಕುಲಾನಂದ ಅವರು ತಮ್ಮ ಸ್ವತಂತ್ರ ರಾಜಕೀಯ ಅಸ್ತಿತ್ವದ ಸಂಕೇತವಾಗಿ ತಮ್ಮದೇ ಆದ ನಾಣ್ಯಗಳನ್ನೆಲ್ಲ ಟಂಕಿಸಿದ್ರು. ನೆರೆಹೊರೆಯ ಸಣ್ಣ ಪುಟ್ಟ ಮಂಡಲಿಕರನ್ನ ಸೋಲಿಸಿ ಬನವಾಸಿಯ ಗಡಿಗಳನ್ನು ವಿಸ್ತರಿಸಿದ ಕೀರ್ತಿ ಈ ಚುಟುಕುಲಾನಂದ ಮಹಾರಾಜರಿಗೆ, ಚುಟು ಮಹಾರಾಜರಿಗೆ ಸಲ್ಲತ್ತೆ. ಎರಡನೆಯವರು ಮುಡಾನಂದ ಸಾತಕರ್ಣಿ. ಚುಟುಕುಲಾನಂದರ ನಂತರ ಸಿಂಹಾಸನ ಏರಿದ ಮುಡಾನಂದರು ಅತ್ಯಂತ ರಾಜತಾಂತ್ರಿಕ ದೊರೆ. ಇವರ ಕಾಲದಲ್ಲಿ ಬನವಾಸಿ ಬರೀ ರಾಜಕೀಯ ರಾಜಧಾನಿಯಾಗಿ ಮಾತ್ರ ಉಳಿದೆ ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಮತ್ತು ರಾಜತಾಂತ್ರಿಕ ಕೇಂದ್ರವಾಗಿ ಬದಲಾಯಿತು. ಇವರಿಬ್ಬರ ನಾಣ್ಯಗಳು ಇವತ್ತಿಗೂ ಕಾರವಾರ, ಬನವಾಸಿ, ಚಂದ್ರವಳ್ಳಿ ಮತ್ತು ಸನ್ನತಿಯ ಉತ್ಖನನಗಳಲ್ಲಿ ಸಿಗ್ತಾ ಇರೋದು ಇವರ ವಿಶಾಲ ರಾಜಕೀಯ ಆಳ್ವಿಕೆಗೆ ಸಾಕ್ಷ್ಯ. ಚುಟುಗಳ ರಾಜಕೀಯ ತಂತ್ರಜ್ಞಾನದಲ್ಲಿ ಮತ್ತೊಂದು ಪ್ರಮುಖ ಅಧ್ಯಾಯ ಅಂದರೆ ರಾಜಮನೆತನದ ಮಹಿಳೆಯರ ರಾಜಕೀಯ ಪ್ರಭಾವ. ಚುಟುಕುಲಾನಂದರ ಮಗಳು ರಾಜಕುಮಾರಿ ಶಿವಸ್ಕಂದ ನಾಗಶ್ರೀ ರಾಜಕೀಯವಾಗಿ ಅಪಾರವಾದ ಅಧಿಕಾರವನ್ನು ಹೊಂದಿದ್ರು. ಈಕೆ ಬನವಾಸಿಯಲ್ಲಿ ಬೃಹತ್ ಕೆರೆಯನ್ನು ತೋಡಿಸಿ ಬೌದ್ಧ ವಿಹಾರಗಳನ್ನು ನಿರ್ಮಿಸಿ
ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಮಳವಳ್ಳಿ ಮತ್ತು ಬನವಾಸಿಯ ಶಾಸನಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳ ಹಿಂದೆ ಪ್ರಜೆಗಳ ಬೆಂಬಲವನ್ನ ಗಳಿಸೋ ರಾಜಕೀಯ ತಂತ್ರ ಕೂಡ ಇದ್ದೇ ಇರುತ್ತೆ. ಆದರೆ ಸಾಮಾನ್ಯ ಶಕ 3ನೇ ಶತಮಾನದ ಮಧ್ಯಭಾಗದಲ್ಲಿ ದಕ್ಷಿಣದ ಪಲ್ಲವರು ಬನವಾಸಿ ಮೇಲೆ ದಾಳಿ ಮಾಡಿ ಚುಟುಗಳ ರಾಜಕೀಯ ಅಧಿಕಾರವನ್ನ ಎಂಡ್ ಮಾಡಿದ್ರು. ಪಲ್ಲವರು ಈ ರೀತಿ ರಾಜಕೀಯ ಆಕ್ರಮಣಗಳನ್ನ ಮಾಡಿ ಚುಟುಗಳನ್ನ ಚಿವುಟಿ ಹಾಕಿದ್ರು. ಆದರೆ ಚುಟುಗಳು ಬಿಟ್ಟು ಹೋದ ಸುಸಜ್ಜಿತ ರಾಜಧಾನಿ ಬನವಾಸಿ ಮತ್ತು ಅವರ ಸೇನೆಯ ತಳಪಾಯ ಮುಂದೆ ಮಯೂರವರ್ಮರು ಪಲ್ಲವರನ್ನ ಸೋಲಿಸಿ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ನೇರವಾದ ರಾಜಕೀಯ ಹೆದ್ದಾರಿಯಾಯಿತು. ಇನ್ನು ಸ್ನೇಹಿತರೆ, ಮುಂದುವರಿಯ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮಲ್ಲಿ. ನಮ್ಮ ಇಂತಹ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ನೀವು ಮೆಂಬರ್ ಆದಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನಿಮಗೆ ಸಪ್ರೇಟ್ ಸಿಗುತ್ತೆ. ಹಲವಾರು ಸ್ಪೆಷಲ್ ವಿಡಿಯೋಸ್ ಈ ರೀತಿ ನಿಮಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂತಹ ವಿಶೇಷ ಪ್ರಯತ್ನಗಳನ್ನು ಮುಂದುವರಿಸೋಕೆ ನಮಗೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಟೀ ಕಾಫಿಯಷ್ಟು ಸ್ಮಾಲ್ ಅಮೌಂಟ್ಗೆ ನೀವು ಈ ಮೆಂಬರ್ಶಿಪ್ಪನ್ನು ನೀವು ಜಾಯಿನ್ ಆಗ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಪುನ್ನಾಟರು. ಈಗ ನಾವು ದಕ್ಷಿಣ ಕರ್ನಾಟಕದ ಅತ್ಯಂತ ಆಕರ್ಷಕ ರಾಜಕೀಯ ಶಕ್ತಿಯಾಗಿದ್ದ ಪುನ್ನಾಟರತ್ತ ನೋಡ್ಬೇಕು ನಾವು. ಇವತ್ತಿನ ಮೈಸೂರು, ಚಾಮರಾಜನಗರ, HD ಕೋಟೆ, ವಯನಾಡ್ ಗಡಿ ಭಾಗ ಮತ್ತು ಕಾವೇರಿ ಕಪಿಲಾ ನದಿಗಳ ಫಲವತ್ತಾದ ಪ್ರದೇಶ, ಅರಣ್ಯ ಪ್ರದೇಶ, ಈ ಜಾಗವನ್ನ ಪ್ರಾಚೀನ ರಾಜಕೀಯ ನಕ್ಷೆಯಲ್ಲಿ ಪುನ್ನಾಟ 6000 ಅಂತ ಕರೆಯಲಾಗ್ತಾ ಇತ್ತು. ಇವರ ರಾಜಕೀಯ ಆಳ್ವಿಕೆಯ ಕಾಲಘಟ್ಟ ಸಾಮಾನ್ಯ ಶಕೆ 2ನೇ ಶತಮಾನದಿಂದ ಸಾಮಾನ್ಯ ಶಕೆ 5ನೇ ಶತಮಾನದವರೆಗೂ ಇತ್ತು. 300 ವರ್ಷ ಏನು ಕಮ್ಮಿ ಇಲ್ಲ ಪುನ್ನಾಟರು. ಇವರ ರಾಜಕೀಯ ಆಡಳಿತ ಆರಂಭದಲ್ಲಿ HD ಕೋಟೆ ತಾಲೂಕಿನ ಕಿತ್ತಿಪುರ ಅಂದರೆ ಇಂದಿನ ಕಿತ್ತೂರಿನಿಂದ ಶುರುವಾಗಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಪುನ್ನಾಟ ವಂಶವನ್ನ ರಾಜಕೀಯವಾಗಿ ಸ್ಟ್ರಾಂಗ್ ಮಾಡಿದ ಮೊದಲ ರಾಜ ಅಂದರೆ ರಾಷ್ಟ್ರಸೇನ ಸ್ಥಳೀಯ ಬುಡಕಟ್ಟು ನಾಯಕರು ಮತ್ತು ಸಣ್ಣ ರಾಜರನ್ನ ಒಂದುಗೂಡಿಸಿ ಪುನ್ನಾಟ ರಾಜ್ಯಕ್ಕೆ ಭದ್ರವಾದ ಸೈನಿಕ ಚೌಕಟ್ಟನ್ನು ಕೊಟ್ಟರು. ರಾಷ್ಟ್ರಸೇನರ ನಂತರ ಬಂದ ನಾಗದತ್ತ, ಭುಜಂಗ ಮತ್ತು ಸ್ಕಂದವರ್ಮ ಪುನ್ನಾಟರ ರಾಜಕೀಯ ಸುವರ್ಣ ಯುಗವನ್ನ ಕಂಟಿನ್ಯೂ ಮಾಡಿದ್ರು. ಅದರಲ್ಲೂ ಸ್ಕಂದವರ್ಮ ಅತ್ಯಂತ ಚಾಣಾಕ್ಷ ಮತ್ತು ರಾಜತಾಂತ್ರಿಕ ದೊರೆ. ಇವರು ನೆರೆಯ ಕದಂಬರು ಮತ್ತು ಪಲ್ಲವರ ರಾಜಕೀಯ ಒತ್ತಡಗಳ ನಡುವೆನೂ ಪುನ್ನಾಟರ ಸ್ವತಂತ್ರ ಅಸ್ತಿತ್ವವನ್ನ ಕಾಪಾಡ್ಕೊಂಡು ಬಂದರು. ಪುನ್ನಾಟ ರಾಜ್ಯಕ್ಕಿದ್ದ ರಾಜಕೀಯ ಮತ್ತು ಆರ್ಥಿಕ ಬಲಕ್ಕೆ ಮುಖ್ಯ ಕಾರಣ ಅವರ ಭೂಪ್ರದೇಶದಲ್ಲಿದ್ದ ಜಾಗತಿಕ ಸಂಪನ್ಮೂಲ. ಸಾಮಾನ್ಯ ಶಕೆ 150ರ ಆಸುಪಾಸಿನಲ್ಲಿ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ತನ್ನ ವಿಶ್ವಪ್ರಸಿದ್ಧ ಗ್ರಂಥದಲ್ಲಿ ಪುನ್ನಾಟ ರಾಷ್ಟ್ರದ ಬಗ್ಗೆ ರಾಜಕೀಯವಾಗಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಕಾರಣ ಇಡೀ ಜಗತ್ತಲ್ಲೇ ಅತ್ಯುತ್ತಮ ದರ್ಜೆಯ ವೈಡೂರ್ಯ ಅಂದರೆ ಬೈರಿಲ್ ಅನ್ನೋ ಹಸಿರು ಬಣ್ಣದ ಬೆಲೆ ಬಾಳುವ ಹರಳುಗಳು ಸಿಗ್ತಾ ಇದ್ದಿದೆ ಈ ಪುನ್ನಾಟರ ಜಾಗದಲ್ಲಿ. ಈ ವೈಡೂರ್ಯದ ಗಣಿಗಳು ಪುನ್ನಾಟ ರಾಜರಿಗೆ ಅಪಾರವಾದ ರಾಜಕೀಯ ವರದಾನ ಆಗಿದ್ವು. ರೋಮನ್ ಸಾಮ್ರಾಜ್ಯದ ವ್ಯಾಪಾರಿಗಳು ಕಾವೇರಿ ನದಿಯ ಜಲಮಾರ್ಗದ ಮೂಲಕ ಪುನ್ನಾಟಕ್ಕೆ ಬಂದು ರೋಮನ್ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಈ ರತ್ನಗಳನ್ನು ತಗೊಂಡು ಹೋಗ್ತಾ ಇದ್ರು. ಈ ಜಾಗತಿಕ ವ್ಯಾಪಾರದಿಂದ ಬಂದ ಅಪಾರ ಸಂಪತ್ತು ಪುನ್ನಾಟ ರಾಜರಿಗೆ ಬೃಹತ್ ಸೇನೆಯನ್ನು ನಿರ್ಮಾಣ ಮಾಡೋಕೆ ಮತ್ತು ರಾಜಕೀಯ ಭದ್ರತೆಯನ್ನು ಕಾಪಾಡಿಕೊಳ್ಳೋಕೆ ಹೆಲ್ಪ್ ಆಯಿತು ಫಿನಾನ್ಷಿಯಲಿ. ಆದರೆ ಪುನ್ನಾಟರ ರಾಜಕೀಯ ಇತಿಹಾಸದ ಅಂತಿಮ ಅಧ್ಯಾಯ ಅತ್ಯಂತ ಬೃಹತ್ ರಾಜತಾಂತ್ರಿಕ ವಿಲೀನಕ್ಕೆ ಸಾಕ್ಷಿಯಾಯಿತು. ಪುನ್ನಾಟದ ಕಡೆಯ ಪ್ರಭಾವಿ ರಾಜ ಸ್ಕಂದವರ್ಮಂಗೆ ಗಂಡು ಮಕ್ಕಳಿರಲಿಲ್ಲ. ಈ ರಾಜಕೀಯ ಬಿಕ್ಕಟ್ಟನ್ನು ಬಗೆಹರಿಸೋಕೆ ಸ್ಕಂದವರ್ಮ ಒಂದು ಮಹಾನ್ ರಾಜತಾಂತ್ರಿಕ ನಿರ್ಧಾರವನ್ನ ಮಾಡಿದ್ರು. ಆಗಷ್ಟೇ ದಕ್ಷಿಣ ಕರ್ನಾಟಕದಲ್ಲಿ ಹೊಸ ಶಕ್ತಿಯಾಗಿ ಬೆಳಕಿಗೆ ಬಂದ ಗಂಗ ವಂಶದ ರಾಜ ಅವಿನೀತನಿಗೆ ತನ್ನ ಮಗಳು ಪ್ರಭಾವತಿಯನ್ನು ಕೊಟ್ಟು ಮದುವೆ ಮಾಡಿದ್ರು. ಈ ರಾಜಕೀಯ ವಿವಾಹ, ಈ ಮೈತ್ರಿ ಅಲಯನ್ಸ್ ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯನ್ನೇ ಚೇಂಜ್ ಮಾಡಿತು. ಪ್ರಭಾವತಿ ಮತ್ತು ಅವನೀತ ದಂಪತಿಗೆ ಹುಟ್ಟಿದ ಮಗನೇ ಮುಂದೆ ಗಂಗಾ ಸಾಮ್ರಾಜ್ಯದ ಅಪ್ರತಿಮ ಸಾಮ್ರಾಟ ದುರ್ವಿನೀತ ಆಗೋದು. ಸ್ಕಂದವರ್ಮರ ತರುವಾಯ ತಾಯಿಯ ಕಡೆಯಿಂದ ಇಡೀ ಪುನ್ನಾಟ ರಾಜ್ಯ ರಾಜಕೀಯವಾಗಿ ಗಂಗಾ ಸಾಮ್ರಾಜ್ಯದಲ್ಲಿ ವಿಲೀನ ಆಯಿತು. ಯಾವುದೇ ಯುದ್ಧ ಇಲ್ಲದೆ ಒಂದು ರಾಜತಾಂತ್ರಿಕ ವಿವಾಹದ ಮೂಲಕ 2 ಸಾಮ್ರಾಜ್ಯಗಳು ಒಂದಾಗ್ಬಿಟ್ವು. ಪುನ್ನಾಟರ ಬೃಹತ್ ಭೂಪ್ರದೇಶ ಮತ್ತು ಸೇನೆ ಗಂಗರೊಂದಿಗೆ ಮಿಕ್ಸ್ ಆಯಿತು. ಇದು ದುರ್ವಿನೀತ ದಕ್ಷಿಣ ಭಾರತದ ಸ್ಟ್ರಾಂಗ್ ರಾಜ ಆಗಿ ಹೊರಹೊಮ್ಮೋಕೆ ದೊಡ್ಡ ಪೊಲಿಟಿಕಲ್ ರೀಸನ್ ಆಯಿತು. ಬಾಣರು ಅಥವಾ ಮಹಾಬಾಣರು. ಈಗ ನಾವು ಕರುನಾಡಿನ ಪೂರ್ವ ಗಡಿ ಭಾಗದ ಕಡೆಗೆ ಅಂದರೆ ಇವತ್ತಿನ ಕೋಲಾರ, ಚಿಕ್ಕಬಳ್ಳಾಪುರ, ಹೊಸೂರು, ಆಂಧ್ರದ ಚಿತ್ತೂರು ಗಡಿ ಭಾಗಗಳನ್ನು ನೋಡಬೇಕು. ಈ ಪ್ರದೇಶವನ್ನು ಪ್ರಾಚೀನ ರಾಜಕೀಯ ಶಾಸನಗಳಲ್ಲಿ ಪೆರುಂಬಾಣಪ್ರಾಡಿ ಅಂದರೆ ಬಾಣರ ನಾಡು ಅಂತ ಕರೆಯಲಾಗ್ತಾ ಇತ್ತು.
ಇವರ ರಾಜಕೀಯ ಆಳ್ವಿಕೆ ಸಾಮಾನ್ಯ ಶಕ 2ನೇ ಶತಮಾನದಿಂದ ಶುರುವಾಗಿ 9ನೇ ಶತಮಾನದವರೆಗೂ 700 ವರ್ಷಗಳಿಗೂ ಕಾಲ ಬೇರೆ ಬೇರೆ ಹಂತಗಳಲ್ಲಿ ಕಂಟಿನ್ಯೂ ಆಯಿತು. ಬಾಣರು ತಮ್ಮನ್ನು ಮಹಾಬಲಿ ಚಕ್ರವರ್ತಿಯ ವಂಶಸ್ಥರು ಅಂತ ಹೇಳಿ ಕರ್ಕೊಂಡಿದ್ರು. ಹೀಗಾಗಿ ಅವರಿಗೆ ಇತಿಹಾಸದಲ್ಲಿ ಮಹಾಬಲಿ ಬಾಣರು ಅನ್ನೋ ಹೆಸರು ಕೂಡ ಬಂತು. ಇವರ ಮೊದಲ ರಾಜಕೀಯ ಕಾರ್ಯಾಚರಣೆಯ ಕೇಂದ್ರ ಕೋಳಾಲ ಅಂದರೆ ಇಂದಿನ ಕೋಲಾರ. ಬಾಣರ ರಾಜಕೀಯ ಇತಿಹಾಸವನ್ನು ವಿಶ್ಲೇಷಣೆ ಮಾಡಿದ್ರೆ ಇವರು ಕಾವಲುಗಾರ ರಾಜಮನೆತನವಾಗಿ ಕಾರ್ಯಾಚರಣೆ ನಡೆಸಿದ್ದು ಕಂಡುಬರುತ್ತೆ. ಬಾಣರ ಆರಂಭಿಕ ಪ್ರಮುಖ ರಾಜರಾದ ನಂದಿವರ್ಮ, ವಿಕ್ರಮಾದಿತ್ಯ ಮತ್ತು ವಿಜಯಾದಿತ್ಯ ಇವರೆಲ್ಲರೂ ಕೂಡ ಅತ್ಯಂತ ಆಕ್ರಮಣಕಾರಿ ಯುದ್ಧ ತಂತ್ರಗಳಿಗೆ ಹೆಸರಾಗಿದ್ದರು. ಇವರ ರಾಜ್ಯವು ಭೌಗೋಳಿಕವಾಗಿ ಪೂರ್ವದ ಕಂಚಿಯ ಪಲ್ಲವರು, ಪಶ್ಚಿಮದ ತಲಕಾಡಿನ ಗಂಗರು ಮತ್ತು ಉತ್ತರದಿಂದ ಆಕ್ರಮಣ ಮಾಡ್ತಾ ಇದ್ದ ರಾಜವಂಶಗಳ ನಡುವೆ ಬಫರ್ ಸ್ಟೇಟ್, ರಾಜಕೀಯ ತಡೆಗೋಡೆಯಾಗಿ ಇವರಿದ್ರು ಮಧ್ಯದಲ್ಲಿ. ಬಾಣರ ಸೈನಿಕ ಬಲ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಪಲ್ಲವರಾಗಲಿ ಗಂಗರಾಗಲಿ ಬಾಣರ ಭೂಪ್ರದೇಶವನ್ನು ದಾಟಿ ಪರಸ್ಪರ ಆಕ್ರಮಣ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಬಾಣ ಇತ್ತು. ಬಾಣರು ತಮ್ಮ ಗಡಿಗಳನ್ನು ಕಾಯೋಕೆ ಸಾಲು ಸಾಲು ಕೋಟೆಗಳನ್ನು ಕಟ್ಟಿದ್ರು. ಇವರ ಕಾಲದ ರಾಜಕೀಯ ಸನ್ನಿವೇಶಗಳು ಇವತ್ತಿಗೂ ನಮಗೆ ಸಿಗೋ ನೂರಾರು ವೀರಗಲ್ಲುಗಳಲ್ಲಿ ದಾಖಲಾಗಿವೆ. ಗಡಿಗಳಲ್ಲಿ ನಡೀತಾ ಇದ್ದ ಗೋಗ್ರಹಣ ಅಂದರೆ ದನಕರುಗಳ ಅಪಹರಣ ಮತ್ತು ಸೈನಿಕ ಕಾಳಗಗಳ ವಿರುದ್ಧ ಬಾಣರು ಜೀವ ತೆತ್ತು ಹೋರಾಡಿದ ಇತಿಹಾಸ ಈ ಕಲ್ಲುಗಳಲ್ಲಿ ಕೆತ್ತಲಾಗಿದೆ. ಆದರೆ ಬಾಣರ ಈ ಸ್ವತಂತ್ರ ರಾಜಕೀಯ ಸ್ಥಿತಿಗೆ ಗಂಗ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಶ್ರೀ ಪುರುಷ ಕಾಲದಲ್ಲಿ ಭಾರಿ ಹೊಡೆತ ಬಿತ್ತು. ಈ ಶ್ರೀ ಪುರುಷ ಇದಾರಲ್ಲ, ಬಾಣರ ಮೇಲೆ ಬೃಹತ್ ಸೈನಿಕ ದಂಡಯಾತ್ರೆ ನಡೆಸಿದ್ರು. ಅವಾಗ ಬಾಣರ ರಾಜರನ್ನು ಯುದ್ಧಗಳಲ್ಲಿ ಸೋಲಿಸಿದ್ರು. ಅಲ್ಲಿಂದ ಮುಂದೆ ಬಾಣರು ತಮ್ಮ ಸಂಪೂರ್ಣ ಸ್ವತಂತ್ರ ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂಡು ಗಂಗರು, ಅದಾದಮೇಲೆ ರಾಷ್ಟ್ರಕೂಟರ ಸಾಮಂತರಾಗಿ ರಾಜಕೀಯ ಅಸ್ತಿತ್ವವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು. ಹಂಗಿದ್ರೂ ಕೋಲಾರ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಮತ್ತು ಗಡಿ ರಕ್ಷಣೆಗೆ ಬಾಣರು ಹಾಕಿಕೊಟ್ಟ ರಾಜಕೀಯ ಚೌಕಟ್ಟು ಅತ್ಯಂತ ಮಹತ್ವದ್ದಾಗಿತ್ತು. ಇನ್ನು ನಮ್ಮ ಕರಾವಳಿ ಕರ್ನಾಟಕದ ರಾಜಕೀಯ ರಂಗವನ್ನು ನೋಡೋದಾದರೆ ಅಲ್ಲಿ ಕದಂಬರಿಗಿಂತಲೂ ಅತ್ಯಂತ ಹಳೆಯದಾದ ಮತ್ತು ದೀರ್ಘಾವಧಿಯ ರಾಜಕೀಯ ಇತಿಹಾಸ ಹೊಂದಿದ್ದ ರಾಜವಂಶ ಅಂದರೆ ಆಳುಪರು. ಇವರ ರಾಜಕೀಯ ಉಲ್ಲೇಖಗಳು ಸಾಮಾನ್ಯ ಶಕ 2ನೇ ಶತಮಾನದಿಂದಲೇ ಸ್ಪಷ್ಟವಾಗಿ ಸಿಗ್ತವೆ. ಆಳುಪರ ರಾಜಕೀಯ ಇತಿಹಾಸದ ಅಚ್ಚರಿ ಅಂದರೆ ಸಾಮಾನ್ಯ ಶಕ 2ನೇ ಶತಮಾನದಲ್ಲಿ ಶುರುವಾದ ಇವರ ರಾಜಕೀಯ ಅಸ್ತಿತ್ವ ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಕಾಲದವರೆಗೆ ಅಂದರೆ ಬರೋಬ್ಬರಿ 1200ರಿಂದ 1300 ವರ್ಷಗಳ ಕಾಲ ನಿರಂತರವಾಗಿ ನಡೀತು. ಆಳುಪರ ರಾಜಕೀಯ ಭೂಪ್ರದೇಶವನ್ನು ಶಾಸನಗಳಲ್ಲಿ ಆಳ್ವಖೇಡ 6000 ಅಂತ ಕರೆಯಲಾಗುತ್ತೆ. ಇವರ ರಾಜಕೀಯ ಚಿಹ್ನೆ ಅಥವಾ ಇವರ ಲಾಂಛನ 2 ಮೀನುಗಳು ಅಂದರೆ ಮತ್ಸ್ಯ ಲಾಂಛನವಾಗಿತ್ತು. ಇವರು ಕಾಲಕ್ಕೆ ತಕ್ಕಂತೆ ಉದ್ಯಾವರ, ಬಾರ್ಕೂರು ಮತ್ತು ಮಂಗಳೂರನ್ನು ತಮ್ಮ ರಾಜಕೀಯ ರಾಜಧಾನಿಗಳನ್ನಾಗಿ ಚೇಂಜ್ ಮಾಡಿಕೊಳ್ತಾ ಬಂದರು. ಸಾಮಾನ್ಯ ಶಕ 2ನೇ ಶತಮಾನದಲ್ಲಿ ಗ್ರೀಕ್ ಬರಹಗಾರ ಟಾಲೆಮಿ ಈ ಆಳುಪರ ರಾಜಕೀಯ ನಾಡನ್ನು ಓಲೋಖೋಯ್ರಾ ಅಂತ ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡಿರೋದು ಕಾಣುತ್ತೆ. ಆಳುಪರ ಆರಂಭಿಕ ರಾಜರಾದ ಪಶುಪತಿ, ಆಳುವರಸ ಮತ್ತು ಕುಂದವರ್ಮ ಇವರೆಲ್ಲರೂ ಕೂಡ ಕರಾವಳಿಯ ನೌಕಾಪಡೆಯನ್ನು ಬಲಪಡಿಸಿದ ನಾಯಕರಾಗಿದ್ದರು. ಆಳುಪರ ರಾಜಕೀಯ ಬಲ ಅವರ ಸಾಗರ ಆಡಳಿತ ಮತ್ತು ನೌಕಾಪಡೆಯ ಮೇಲೆ ನಿಂತ್ಕೊಂಡಿತ್ತು. ಇಂದಿನ ಮಂಗಳೂರು, ಅಂದಿನ ಮಂಗಳಪುರವು ಕರಾವಳಿಯ ಅತ್ಯಂತ ಪ್ರಮುಖ ಮಿಲಿಟರಿ ಮತ್ತು ವಾಣಿಜ್ಯ ಕೇಂದ್ರ ಆಗಿತ್ತು. ಅರಬ್ಬರು, ಪರ್ಷಿಯನ್ರು ಮತ್ತು ಗ್ರೀಕರೊಂದಿಗೆಲ್ಲ ವ್ಯಾಪಾರ ಮಾಡಿ ಇವರು ತಮ್ಮ ರಾಜಕೀಯ ಖಜಾನೆಯನ್ನು ಗಟ್ಟಿ ಮಾಡಿಕೊಂಡಿದ್ರು. ಕರಾವಳಿ ಮೇಲೆ ಕಣ್ಣಿಡ್ತಾ ಇದ್ದ ಹೊರಗಿನ ಶಕ್ತಿಗಳಿಗೆ ತುಂಬ ಡೇಂಜರಸ್ ಎದುರಾಳಿಗಳಾಗಿದ್ದರು. ಸಾಮಾನ್ಯ ಶಕ 4ನೇ ಶತಮಾನದಲ್ಲಿ ಬನವಾಸಿಯಲ್ಲಿ ಕದಂಬ ಸಾಮ್ರಾಜ್ಯ ತಲೆ ಎತ್ತಿದಾಗ ಕದಂಬರು ಆಳುಪರ ಮೇಲೆ ನೇರ ಯುದ್ಧ ಮಾಡೋ ಸಾಹಸಕ್ಕೆ ಕೈ ಹಾಕಲಿಲ್ಲ. ಬದಲಾಗಿ ಕದಂಬ ದೊರೆಗಳು ಆಳುಪ ರಾಜರೊಂದಿಗೆ ರಾಜಕೀಯ ವಿವಾಹ ಸಂಬಂಧಗಳನ್ನು ಬೆಳೆಸ್ಕೊಂಡ್ರು. ಅಲಯನ್ಸ್, ಅಗೇನ್ ಮ್ಯಾರೇಜ್ ಅಲಯನ್ಸ್. ಆಳುಪರನ್ನ ತಮ್ಮ ಸೋದರರಂತೆ ಮತ್ತು ಮೈತ್ರಿಕೂಟದ ಭಾಗವಾಗಿ ಮಾಡಿಕೊಂಡು ಕರಾವಳಿಯ ರಾಜಕೀಯ ಭದ್ರತೆಯನ್ನು ಕಾದಿರಿಸಿಕೊಂಡ್ರು. ನಂತರದ ಕಾಲದಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಬಂದಾಗಲೂ ಕೂಡ ಆಳುಪರು ತಮ್ಮ ಆಂತರಿಕ ರಾಜಕೀಯ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು. ಇವರ ತಂತ್ರಗಾರಿಕೆ ಮತ್ತು ಇತಿಹಾಸ ಇನ್ನೂ ರೋಚಕ. ಇದ್ರ ಬಗ್ಗೆ ಪ್ರತ್ಯೇಕ ಎಪಿಸೋಡ್ನಲ್ಲೇ ಹೇಳಬೇಕಾಗತ್ತೆ. ಇವತ್ತು ಕರಾವಳಿಯನ್ನು ಏನು ನೋಡ್ತಾ ಇದ್ದೀವಿ ಅದರ ಮೇಲೆ ಅತ್ಯಂತ ಗಾಢವಾದ ಪ್ರಭಾವ ಬೀರಿದ್ದಾರೆ ಆಳುಪರು. ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ಕದಂಬರ ಮಯೂರವರ್ಮರು ಬನವಾಸಿಯಲ್ಲಿ ಕನ್ನಡದ ಮೊದಲ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಕೂಡ ಅದಕ್ಕೂ ಮುಂಚೆ ನಮ್ಮ ಈ ಕರುನಾಡಿನ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರದೇಶಗಳನ್ನು ಬೇರೆ ಬೇರೆ ರಾಜರು ಆಳಿದ್ರು. ಯಾರ್ಯಾರು ಮುಖ್ಯವಾಗಿ ಅನ್ನೋದನ್ನು ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಈಗ ನೀವು ಕೇಳ್ಬೋದು, ಹಾಗಾದರೆ ಇವರನ್ನೆಲ್ಲ ಯಾಕೆ ಕನ್ನಡದ ಮೊದಲ ರಾಜವಂಶ ಅಂತ ಕರೆಯಲ್ಲ ಅಂತ. ನಿಮಗೆ ಮೊದಲೇ ಹೇಳಿದ್ವಿ ನಾವು, ಬನವಾಸಿಯ ಕದಂಬರು ತಮ್ಮ ಶಾಸನಗಳಲ್ಲಿ
ಆಡಳಿತದಲ್ಲಿ ಕನ್ನಡವನ್ನು ರಾಜ್ಯ ಭಾಷೆ ಮಾಡೋದ್ರಲ್ಲಿ ಮೊದಲಿಗರಾಗಿದ್ರು ಅಂತ. ಆದರೆ ಈಗ ಅಂದರೆ ನಾವು ಈಗ ಹೇಳಿದ್ವಲ್ಲ ರಾಜಮನೆತನಗಳು, ಇವರು ಕನ್ನಡವನ್ನು ರಾಜ್ಯ ಭಾಷೆ ಮಾಡಿರಲಿಲ್ಲ. ಪ್ರಾಕೃತ, ಸಂಸ್ಕೃತ ಎಲ್ಲ ಬಳಸ್ತಾ ಇದ್ರು. ಆಳುಪರು ತುಳುವನ್ನ ಕೂಡ ಬೆಳೆಸಿದ್ರು. ಹೀಗಾಗಿ ನಾವು ಈ ರಾಜ್ಯಗಳನ್ನ ಕನ್ನಡದ ಮೊದಲ ರಾಜ್ಯಗಳು ಅಂತ ಕರೆಯಕ್ ಆಗಲ್ಲ. ಆದ್ರೆ ಎಲ್ಲಾ ರಾಜರ ಕೆಳಗಡೆ ಕನ್ನಡಿಗರು ವಾಸವಾಗಿದ್ರು. ಆ ವ್ಯತ್ಯಾಸ ನಾವು ಅರ್ಥ ಮಾಡ್ಕೊಂಡ್ರೆ ಆಯ್ತು. ಸೊ ಸ್ನೇಹಿತರೆ, ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ ನಲ್ಲಿ ಆಳುಪರ ಬಗ್ಗೆ ನಿಮಗೆ ಹೇಳ್ತೀವಿ. ಇದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ, ಕ್ಲಿಕ್ ಮಾಡೋ ಮೂಲಕ ನೋಡಬಹುದು. ಇತಿಹಾಸ ದರ್ಶನ ಸರಣಿಯ ಈ ಹಿಂದಿನ ಎಪಿಸೋಡ್ಸ್ ಇಲ್ಲಿದೆ, ನೀವು ಕ್ಲಿಕ್ ಮಾಡೋ ಮೂಲಕ ನೋಡ್ತಾ ಹೋಗ್ಬೋದು. ಹಿಂದಿಂದ ನೀವು ನೋಡಿಲ್ಲ ಅಂತ ಹೇಳಿದ್ರೆ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಮತ್ತೆ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.